ಅಂಕೋಲಾ ತಾಲೂಕಿನ ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಲು ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಜುಲೈ 16ರಂದು ಇಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗಿ ಸಾಕಷ್ಟು ಪ್ರಮಾಣದ ಹಾನಿ ಕೂಡ ಆಗಿತ್ತು. 11 ಜನರು ಕೂಡ ನಾಪತ್ತೆಯಾಗಿದ್ದರು. ಇದರಲ್ಲಿ 8 ಮೃತದೇಹಗಳು ದೊರೆತಿದೆ. ಇನ್ನು 3 ಮೃತದೇಹಗಳಿಗಾಗಿ ಶೋಧ ಕಾರ್ಯವನ್ನು ಸಂಬಂಧಪಟ್ಟ ಜಿಲ್ಲಾಡಳಿತ ಮಾಡಿತ್ತು. ಆದರೆ ಕಾರ್ಯಾಚರಣೆಯಲ್ಲಿ ಯಾವುದೇ ಫಲ ಸಿಗದೇ ಇರೋದ್ರಿಂದ ಕಾರ್ಯಾಚರಣೆ ಸ್ಥಗಿತಗೊಳಿತು. ಮತ್ತೆ ಇಂದಿನಿಂದ ಕಾರ್ಯಾಚರಣೆ ಆರಂಭಿಸಲು ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ನಾವೀಗ ಶಿರೂರಿನ ಗುಡ್ಡ ಕುಸಿತದ ಪ್ರದೇಶದಲ್ಲಿದ್ದೇವೆ. ನೋಡ್ತಾ ಇರಬಹುದು, ಇದು ಗಂಗಾವಳಿ ನದಿ. ಕಳೆದ ಕೆಲ ದಿನಗಳ ಹಿಂದೆ ಈ ಗಂಗಾವಳಿ ನದಿ ತುಂಬ ಭೀಕರವಾಗಿ ಕೂಡ ಹರಿತಾ ಇತ್ತು. ಜುಲೈ 16ರಂದು ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಇಲ್ಲಿ ನದಿಗೆ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಬಿದ್ದಿವೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಯಾಕಂತಂದರೆ ಈಗ ಮಳೆಯ ಪ್ರಮಾಣ ಕಡಿಮೆ ಆಗಿದ್ದರಿಂದ ನದಿಯಲ್ಲಿ ನೀರಿನ ಮಟ್ಟ ಕೂಡ ಕಡಿಮೆ ಆಗಿದೆ. ಹೀಗಾಗಿ ನದಿಯಲ್ಲಿ ಯಾವ ರೀತಿಯಾಗಿ ಕಲ್ಲು ಮಣ್ಣುಗಳು, ಬಂಡೆಗಲ್ಲುಗಳು ಕೂಡ ಬಿದ್ದಿದೆ ಎಂಬ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಭೂಕುಸಿತ ಸಂದರ್ಭದಲ್ಲಿ ತುಂಬಿರುವಂಥ ಕಲ್ಲು ಮಣ್ಣುಗಳು ನದಿಯಲ್ಲಿ ಯಾವ ರೀತಿಯಾಗಿ ಇದೆ ಎಂಬ ದೃಶ್ಯವನ್ನು ನಿಮಗೆ ನಾವು ತೋರಿಸ್ತಾ ಇದ್ದೇವೆ. ಅದರ ಜೊತೆಗೆ ಇಲ್ಲಿ ಪ್ರದೇಶದಲ್ಲಿ 2 ಆಲದ ಮರ ಕೂಡ ಇದ್ದಿತ್ತು. ಆ ಆಲದ ಮರ ಕೂಡ ನದಿಯಲ್ಲಿ ಬಿದ್ದು ಅದರ ಪರಿಣಾಮವಾಗಿ ಇಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮತ್ತು ಮಣ್ಣುಗಳು ಕೂಡ ಶೇಖರಣೆಯಾಗಿದೆ. ಹೀಗಾಗಿ ಕಾರ್ಯಾಚರಣೆಗೆ ತುಂಬ ತೊಂದರೆ ಆಗಿತ್ತು. ನಿರಂತರವಾಗಿ 14 ದಿನಗಳ ಕಾರ್ಯಾಚರಣೆ ಮಾಡಿದರೂ ಕೂಡ ಯಾವುದೇ ಮೃತದೇಹಗಳಾಗಲಿ ಅಥವಾ ನದಿಯಲ್ಲಿ ಬಿದ್ದಿರುವ ವಾಹನಗಳಾಗಲಿ ಲಭ್ಯವಾಗಿರಲಿಲ್ಲ. ಹೀಗಾಗಿ ಕಾರ್ಯಾಚರಣೆಯನ್ನು ಕೈ ಚೆಲ್ಲಿತ್ತು ಜಿಲ್ಲಾಡಳಿತ. ಈಗ ಮತ್ತೆ ನೌಕಾನೆಲೆ ಡೈವರ್ಸ್ಗಳ ಮೂಲಕ ಮತ್ತೆ ಕಾರ್ಯಾಚರಣೆ ನಡೆಸಲು ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಮೊದಲ ಬಾರಿಗೆ ಈ ಹಿಂದೆಯೇ ಮಾಡಿದಂತಹ ಸೋನಾರ್ ಮತ್ತು ರಾಡರ್ಗಳ ಮೂಲಕ ನದಿಯನ್ನು ಶೋಧ ಮಾಡಲಾಗುತ್ತೆ. ಆ ಬಳಿಕ ಎಲ್ಲಿಯಾದರೂ ಮೃತದೇಹಗಳು ಪತ್ತೆ ಆಗುತ್ತಾ ಮತ್ತು ಲಾರಿಗಳು ಕೂಡ ಸಿಗುತ್ತೆ ಎಂಬ ದೃಶ್ಯವನ್ನು ಸಂಬಂಧಪಟ್ಟ ನೌಕಾನೆಲೆಯ ಡೈವರ್ಸ್ಗಳ ಮೂಲಕ ತಿಳಿಕೊಳ್ಳುವಂತಹ ಪ್ರಯತ್ನವನ್ನು ಜಿಲ್ಲಾಡಳಿತ ಮಾಡುತ್ತೆ. ಇದರ ಜೊತೆಗೆ ಒಂದು ವೇಳೆ ಅಗತ್ಯವಿದ್ದಲ್ಲಿ ಖ್ಯಾತ ಮುಳುಗು ತಜ್ಞರಾದಂತಹ ಮಲ್ಪೆಯ ಈಶ್ವರ್ ಅವರ ತಂಡದಿಂದ ಕಾರ್ಯಾಚರಣೆ ಮಾಡಿಸಲು ಜಿಲ್ಲಾಡಳಿತ ಯೋಚಿಸಬಹುದು. ಯಾಕಂದರೆ ಈಗಾಗಲೇ ಈಶ್ವರ್ ಮಲ್ಪೆ ಅವರ ತಂಡಕ್ಕೆ ಯಾವುದೇ ರೀತಿಯ ಮಾಹಿತಿಯನ್ನೇ ಕೂಡ ಈವರೆಗೂ ಜಿಲ್ಲಾಡಳಿತ ನೀಡಿಲ್ಲ. ಒಂದು ವೇಳೆ ಮಾಹಿತಿಯನ್ನು ಮತ್ತು ಅವರ ಸಹಕಾರವನ್ನು ಬಯಸಿದಲ್ಲಿ ಈಶ್ವರ್ ಮಲ್ಪೆ ತಂಡ ಸಜ್ಜಾಗಿ ಈ ಶೋಧ ಕಾರ್ಯಾಚರಣೆಯನ್ನು ನಡೆಸಲು ಸಜ್ಜಾಗಿ ನಿಂತಿದೆ. ಒಟ್ಟಿನಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಾಗಿ ಕೇವಲ ನೌಕಾನೆಲೆ ಮುಳುಗು ತಜ್ಞರ ಮೂಲಕ ಇಲ್ಲಿ ಶೋಧವನ್ನು ಮಾಡುತ್ತಾ ಅಥವಾ ಈಶ್ವರ್ ಮಲ್ಪೆ ಮತ್ತು ಸ್ಥಳೀಯ ಮೀನುಗಾರರ ಸಹಕಾರವನ್ನು ಪಡೆದು ಇಲ್ಲಿ ಕಾರ್ಯಾಚರಣೆಯನ್ನು ಮತ್ತೆ ನಡೆಸುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಎಂತ ಶುರು ಮಾಡ್ತಾರಂತ ಎಲ್ಲರೂ
ಮಾಡಿ ಹಂಗೆ ಬಿಟ್ಟಾಕ್ಬಿಟ್ರಂತ ರಿವರ್ಸ್ ಕಳಿಸ್ಕೊಡ್ತೆ ಈಶ್ವರ ಕಳಿಸ್ಕೊಡ್ತೆ ಬಂದ್ರೆ ರಾಜ್ಯದ ಕರಾವಳಿ ಭಾಗದ ಮೀನುಗಾರರು ಮೀನುಗಾರಿಕೆ ಆರಂಭದಲ್ಲಿ ಶಾಕ್ಗೆ ಒಳಗಾಗಿದ್ದಾರೆ. ಮೀನುಗಾರಿಕೆಯ ಪ್ರಾರಂಭದ ಅವಧಿಯಲ್ಲಿ ಮೀನು ಸಿಗದೇ ಇರೋದ್ರಿಂದ ಮೀನುಗಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಕಾರವಾರದಲ್ಲಿ ಯಾವ ರೀತಿಯಾಗಿ ಸಮುದ್ರದ ವಾತಾವರಣ ಕೂಡ ಇದೆ. ಈ ಬಾರಿ ಅಧಿಕ ಪ್ರಮಾಣದ ಮಳೆಯಾಗಿರೋದ್ರಿಂದ ಉತ್ತಮ ಮೀನು ಹಿಡುವಳಿ ಆಗ್ಬೋದೆಂಬ ನಿರೀಕ್ಷೆ ಕೂಡ ಕರಾವಳಿಯ ಮೀನುಗಾರರು ಇಟ್ಕೊಂಡಿದ್ರು. ಅದರಂತೆ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮೀನುಗಾರರು ಕೂಡ ಆಗಸ್ಟ್ 1ರಿಂದ ನೀರಿಗೆ ಇಳಿದಿದ್ರು. ಆದರೆ ಮೀನುಗಾರಿಕೆ ಆರಂಭದ ಅವಧಿಯಲ್ಲಿ ಯಾವುದೇ ರೀತಿಯ ಮೀನಿನ ಹಿಡುವಳಿ ಆಗದೆ ನಿರಾಶೆಯನ್ನು ಅನುಭವಿಸಿದ್ದಾರೆ. ಕಳೆದ 2 ತಿಂಗಳ ಕಾಲ ತಮ್ಮ ಬೋಟುಗಳನ್ನು ರಿಪೇರಿ ಮಾಡಿಕೊಳ್ಳೋದಾಗಲಿ ಅಥವಾ ಬಲೆಗಳನ್ನು ರಿಪೇರಿ ಮಾಡಿಕೊಂಡಂಥ ಮೀನುಗಾರರು ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು. ಈ ಬಾರಿ ಅದು ಉತ್ತಮ ಮೀನುಗಾರಿಕೆ ಆಗ್ಬೋದು ಆರಂಭದಲ್ಲಿ ಎಂಬ ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಈ ಬಾರಿ ಅವರ ನಿರೀಕ್ಷೆ ಕೂಡ ಹುಸಿಯಾಗಿರುವಂಥದ್ದು. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅರಬ್ಬಿ ಸಮುದ್ರದಲ್ಲಿ ಮೀನುಗಳು ಸಿಗುತ್ತೆ ಮತ್ತು ಮೀನುಗಾರರು ಸುಧಾರಿಸಿಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡೋಳಿ. ವಾಕಥಾನ್ ಆಗಿರ್ಬೋದು, ಈ ರೀತಿ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ಓಕೆ ಈ ಒಂದು ಕಾರ್ಯಕ್ರಮ ಕೂಡ ಗಮನದಲ್ಲಿಟ್ಟುಕೊಂಡು ಸೈಕಲ್ ರ್ಯಾಲಿಯಲ್ಲಿ ನಿಧಾನವಾಗಿ ಚಲಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.